ಅವಾಗ ಫಸ್ಟ್ ಟೈಮ್ ನಾನು ಅರ್ಜುನನ ಹೆಸರು ಕೇಳಿದೆ. ನಾನು ಅರ್ಜುನ ಅಂತೆ, ತುಂಬ ಪುಂಡಾನೆ ಅಂತೆ. ಸೊ ಫಸ್ಟು ಡಾರ್ಟ್ ಮಾಡಿದೆ. ಇವರು ಜನ ತುಂಬ ಕೂಗ್ಬಿಟ್ರು, ಬೈತಿದ್ದಾರೆ, ಇವನು ಯಾವನು ಇನ್ನು ಮೀಸೆ ಬಂದಿಲ್ಲ, ನೆಟ್ಟಿಗೆ ಆನೆ ಹಿಡಿತಂತೆ, 2 ದಿನ ಬರೀ ನಾಟಕ ಮಾಡ್ತಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರು ಅಂತ. ಆನೆ ಅದಕ್ಕೆ ಒಂದು ಕಣ್ಣು ಕಾಣ್ತಾ ಇರಲಿಲ್ಲ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ನಿಂತ್ಕೊಂತು, ತಿರುಗಿಬಿಟ್ಟು ಅಟ್ಯಾಕ್ ಮಾಡಿತು. ನಾನು ಸತ್ಯ ಅಂದ್ಕೊಂಡೆ ಆ್ಯಕ್ಚುಲಿ ಅವತ್ತು. ನನಗೆ ಅನ್ಸಿದ ಮಟ್ಟಿಗೆ ಅವತ್ತು ನನ್ನ ಲೈಫ್ ಕೊನೆ ದಿನ ಇದು ಅಂತ ನಾನು ಸುಮ್ಮನೆ ಸಬ್ಸೆಂಡ್ ಆಗ್ಬಿಟ್ಟೆ ನಾನು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಯಾಗ್ ಅಂತ. ನಾನು ವನ್ಯಜೀವಿ ಡಾಕ್ಟ್ರು. ಹಾಗೂ ಇತ್ತೀಚೆಗೆ ಸ್ವಲ್ಪ ಫಿಲ್ಮ್ ಫೀಲ್ಡಲ್ಲಿ ಒಳ್ಳೆಯ ಚಿತ್ರಗಳಿಗೆ ಬಂಡವಾಳ ಹೂಡ್ತೀನಿ. ಸೊ ನಾನು ಯಾಕೆ ವನ್ಯಜೀವಿ ಡಾಕ್ಟ್ರಿಗೆ ಇಷ್ಟಪಟ್ಟೆ ಅಂದರೆ, ನನಗೆ ಬಾಲ್ಯದಿಂದ ಈ ಹಾವು ಹಿಡಿಯೋದು ಕಂಡ್ರೆ ತುಂಬ ಇಷ್ಟ ಆಗೋದು. ನನ್ನ ಮನೆ ಹತ್ರ ಮೂರ್ತಿ ಅಂತ ಒಬ್ಬ ಇದ್ದ. ಅವಾಗ ಸಣ್ಣವರು ತುಂಬ, ನಾವು ಐ ಥಿಂಕ್ ಪ್ರೈಮರಿ ಸ್ಕೂಲ್ ಇರ್ಬೋದು ನಾವು. ಸೊ ಆವಾಗ ಅವನು ಹಾವು ಹಿಡಿಯೋನು. ಸೊ ನನಗೆ ಒಂಥರ ಆ ಕಾಲಕ್ಕೆ ಹಾವನ್ನ ಅವನು ಹಿಡ್ಕೊಂಬರೋದು ಒಂಥರ ಇಟ್ ವಾಸ್ ಸಮಥಿಂಗ್ ಅಮೇಝಿಂಗ್ ಅನ್ಸ್ ನನಗೆ. ಸೊ ಅವನೊಟ್ಟಿಗೆ ಹೋಗ್ತಾಯಿದ್ದೆ ನಾನು. ಸೊ ಹಾವು ಹೆಂಗೆ ಹಿಡಿಬೇಕು, ಆಮೇಲೆ ಅಲ್ಲಿ ಹೇಡಿ, ನಮ್ಮ ಕಡೆ ಎಲ್ಲ ಮಲೆನಾಡು, ಅಲ್ಲಿ ಭತ್ತ ಬೆಳಿಬೇಕಾದ್ರೆ ಅಲ್ಲಿ ಏಡಿನ ಹಿಡಿದ್ಬಿಟ್ಟು ಅಲ್ಲೇ ಸುಟ್ಕೊಂಡು ತಿಂತಾರೆ, ಆಮೇಲೆ ಮೀನು ಹಿಡಿತಾರೆ. ಸೊ ಇವೆಲ್ಲ ನನಗೆ ಈ ವನ್ಯ ವಿಸ್ಮಯ ಅಂತ ಶುರುವಾಯಿತು. ಸೊ ಹಾಗಾಗಿ ನಾನು ಬಾಲ್ಯದಿಂದಲೇ ನನಗೆ ವನ್ಯಜೀವಿ ಬಗ್ಗೆ ಆಸಕ್ತಿ ಇತ್ತು. ಸೊ ಆಮೇಲೆ ನಾನು ಆಶ್ರಮಕ್ಕೆ ಬಂದೆ, ಮಲ್ಲಾಡಹಳ್ಳಿ ಆಶ್ರಮ ಅಂತ. ಅಲ್ಲಿ ನಮಗೆ 3 ಆಯ್ಕೆ ಇತ್ತು. ಒಂದು, ನೀವು ಪ್ರಾಣಿಗೆ ಊಟ ಹಾಕೋದು, ಅಂದರೆ ಅಲ್ಲಿ ಆಶ್ರಮದಲ್ಲಿ ರೆಸ್ಕ್ಯೂ ಆಗಿರುವಂತಹ ನವಿಲಿರ್ಬೋದು, ಜಿಂಕೆ ಇರ್ಬೋದು, ಬೇರೆ ಬೇರೆ ವನ್ಯಜೀವಿನ ತಂದು ಅಲ್ಲಿ ಆಶ್ರಮದಲ್ಲಿ ಆ ಕಾಲಕ್ಕೆ ಬಿಡೋರು. ಅದೊಂದು ಸೇವೆ ಮಾಡೋದಾಗಿತ್ತು. ಇಲ್ಲ, ಬೆಳಗ್ಗೆ ಎದ್ದು ನೀವು ಕಸ ಗುಡಿಸಿ ಆಮೇಲೆ ಇದೆಲ್ಲ ಗಾರ್ಬೇಜೆಲ್ಲ ನಾವು ತೊಟ್ಟಿಗೆ ಹಾಕಬೇಕಾಗಿತ್ತು. ಸೊ ಇಲ್ಲ ಅಂದರೆ ಅಡುಗೆ ಮನೆ ಬಡಿಸೋದಾಗಿರಲಿ ಅಥವಾ ಬೇರೆದಾಗಿರಲಿ, ಆ ಥರ 3 ಸೇವೆ ಇತ್ತು. ಸೊ ನನಗೆ ತುಂಬ ಪ್ರಾಣಿಗಳ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಊಟ ಹಾಕೋದು ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಮಾಡಿದೆ. ಅಲ್ಲಿ ನನಗೆ ಜಾಸ್ತಿನೇ ಒಡನಾಟ ಶುರುವಾಯಿತು. ಇದಾದ ಮೇಲೆ ನಮ್ಮದು ಮಲೆನಾಡು ಆಗಿದ್ದರಿಂದ ಅಲ್ಲಿ ಲೆಪರ್ಡ್ಸ್ದು ಮತ್ತು ಟೈಗರ್ಸು, ಜೋಲಾರ್ ಅಂತ ಒಂದು ಕಾಡು, ಭದ್ರಾ ಟೈಗರ್ ರಿಸರ್ವ್, ಇದರಲ್ಲಿ ನನಗೊತ್ತರ ಮಟ್ಟಿಗೆ ರಾತ್ರಿ ಬರ್ತಾಯಿದ್ದೀವಿ, ಟೈಗರ್ ಮಲಗಿತ್ತು. ಆವಾಗ ಸಣ್ಣವರು, ತುಂಬ ಸಣ್ಣವರು. ಸೊ ಇವೆಲ್ಲ ನನಗೆ ಒಂಥರ ಈ ವನ್ಯ ಸಂಪತ್ತು, ವನ್ಯಜೀವಿ ಅಂದರೆ ಆವಾಗಿಂದಲೇ ನನಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ನಾನು ವೆಟನರಿ ತೊಗೊಂಡಾಗ ನನಗೆ ಬೇರೆಯವರೆಲ್ಲ ನಾಯಿ ಆಗ್ಬೋದು, ಬೆಕ್ಕಾಗ್ಬೋದು, ಬೇರೆ ಬೇರೆ ಜನರಲಿ ಅದನ್ನ ಬಗ್ಗೆ ಫೋಕಸ್ ಮಾಡ್ತಾರೆ. ನಾನು ಇಂಟರ್ನ್ಶಿಪ್ ಇರಬೇಕಾದ್ರೆ ನನ್ನ ಇತರಾಜ್ ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಾನು ಅಲ್ಲೇ ಇರ್ತೀನಿ ಬನ್ನಘಟ್ಟ ಝೂ ಒಳಗಡೆ ಇದ್ಬಿಟ್ಟು ಸ್ಟಡಿ ಮಾಡ್ತೀನಿ ಅಂದ್ಬಿಟ್ಟು ಪರ್ಮಿಷನ್ ತೊಗೊಂಡು, ಬೇರೆಯವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸಂಜೆ 5 ಗಂಟೆ 5 ಗಂಟೆ ತಕ್ಷಣ ಹೋಗೋರು. ಬಟ್ ನಾನು ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಅಲ್ಲೇ ಬನ್ನಘಟ್ಟ ಝೂ ಅಲ್ಲಿ ಒಂದು 15 days ನೈಟೆಲ್ಲ ಇದ್ದು ಅಲ್ಲಿನ ನಕ್ಟರ್ನ್ ಅನಿಮಲ್ಸ್ನ ಸ್ಟಡಿ ಮಾಡ್ಕೊಂಡಿದ್ದೆ. ಆಮೇಲೆ ಮೈಸೂರು ಝೂಗೆ ಇಂಟರ್ನ್ಶಿಪ್ ಬಂದಾಗ ನನಗೆ ಅಲ್ಲಿ ಸೇಮ್ ಅದೇ ಥರ ನನಗೆ ಅವಕಾಶ ಇತ್ತು. ಬಟ್ ಒಳಗಿರೋಕ್ಕೆ ಪರ್ಮಿಷನ್ ಇರಲಿಲ್ಲ. ಬಟ್ ಇಸ್ ಟು ಬಿ ದ ಲಾಸ್ಟ್ ಪರ್ಸನ್ ಟು ಕಮ್ ಔಟ್ ಆಫ್ ದ ಝೂ. ಎಲ್ಲರೂ ಅಟೆಂಡೆನ್ಸ್ ಹಾಕಿ ಹೋಗೋರು. ಬಟ್ ನನಗೆ ಈ ಅವಕಾಶ ಮತ್ತೆ ಸಿಗಲ್ಲ ಅಂದ್ಬಿಟ್ಟು ನಾನು ಮೈಸೂರು ಝೂ ಅಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಅಲ್ಲೊಬ್ಬರು ವಿದ್ಯಾ ಅಂತ LTM, ಲಯನ್ ಟೈಲ್ಡ್ ಮೆಕಾಕ್ ಬಗ್ಗೆ ಏನೋ ಸ್ಟಡಿ ಮಾಡ್ತಾಯಿದ್ರು. ಅವ್ರ ಪಕ್ಕ ಕೂತ್ಕೊಂಡು ಅದ್ರ ಬಗ್ಗೆ ತಿಳ್ಕೊತಾ ಇದ್ದೆ. ಆಮೇಲೆ ಅನಿಮಲ್ ಕೀಪರ್ಸ್ ಆಗ್ಬೋದು, ಅವಾಗಿದ್ದ ಡಾಕ್ಟರ್ಸ್ ಆಗ್ಬೋದು, ಅವರು ತುಂಬ ಖುಷಿ ಪಟ್ಟರು. ಅಂದರೆ ಬೇರೆಯವರೆಲ್ಲ ಬಂದು ಅಟೆಂಡೆನ್ಸ್ ಹೋಗ್ತಾನೆ, ನೀನು ಬಂದು ನಮ್ಮ ಒಟ್ಟಿಗಿರ್ತೀಯ ಅಂತ. ಅವರು ನನಗೆ 2003 ಆವಾಗ ನನಗೆ ಫಸ್ಟು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಆಫ್ರಿಕನ್ ಎಲಿಫೆಂಟ್ ಇದೆ ಮೈಸೂರು ಝೂ ಅಲ್ಲಿ, ಅದನ್ನು ಇಮೊಬಿಲೈಸ್ ಮಾಡಲಿಕ್ಕೆ ನನ್ನ ಕೈಯಲ್ಲೇ ಡಾರ್ಟ್ ಮಾಡಿಸಿದ್ರು. ಅದನ್ನು ಫಸ್ಟ್ ಅನುಭವ. ಆಲ್ಮೋಸ್ಟ್ ಈಗ 2003 ಅಂದರೆ 20 ವರ್ಷ. ಅದನ್ನು ಫಸ್ಟ್ ನಾನು ಮಾಡಿದ್ದು ಅವರ ಅಂಡರ್ ಸೂಪರ್ವಿಷನಲ್ಲಿ. ನನಗೆ ಅನಿಮಲ್ನ ಟ್ರೀಟ್ ಮಾಡೋದಾಗಲಿ, ಒಂದು ದೈತ್ಯಕಾರ ಅನಿಮಲ್ನ ಅಪ್ರೋಚ್ ಮಾಡೋದಾಗಲಿ ತುಂಬ ವಿಸ್ಮಯ ಅನಿಸ್ತು ನನಗೆ.
ಈ ಮಧ್ಯೆ ನಾನು ತೇಜಸ್ವಿ ತುಂಬ ಓದ್ತಿದ್ದೆ ಆವಾಗ. ತೇಜಸ್ವಿ ಅವರ ಕಾದಂಬರಿ ನೀವು ಅಥವಾ ಲಿಟ್ರೇಚರ್ ಓದಿದ್ರೆ ನೀವು ಅವ್ರ ಬುಕ್ಸು ಓದಿದ್ರೆ ನಿಮಗೆ ಈ ಪ್ರಕೃತಿ ವಿಸ್ಮಯದ ಬಗ್ಗೆ ತುಂಬ ಚೆನ್ನಾಗಿ ಅವ್ರು ಕಟ್ಕೊಡ್ತಾರೆ. ಅವ್ರ ಲ್ಯಾಂಗ್ವೇಜು ಹಂಗೆ ಇದೆ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಬುಕ್ಸು ಓದಿದ್ದೀನಿ ನಾನು. ಸೊ ಅದು ನನಗೆ ತುಂಬ ಇನ್ನೂ ವನ್ಯಜೀವಿ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಆಯಿತು. ಹಾಗಾಗಿ ನಾನು 2006ರಲ್ಲಿ ನನಗೆ ವೆಟರ್ನರಿ ನಾನು PG ಮಾಡಿದ್ಮೇಲೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ಮೇಲೆ ನನಗೆ ಭದ್ರಾ ಟೈಗರ್ ರಿಸರ್ವ್ ಹತ್ರ ಇರುವಂತಹ ಸಿಂಗನಮನೆ, ಅದು ಭದ್ರಾ ಟೈಗರ್ ರಿಸರ್ವ್ ಅಲ್ಲೇ ಬರುತ್ತೆ, ಅಲ್ಲಿಗೆ ನನಗೆ ಪೋಸ್ಟಿಂಗ್ ತೊಗೊಂಡೆ. ನನ್ನ ಊರು ಭದ್ರಾವತಿ, ಹಾಗಾಗಿ ಅಲ್ಲಿ ತೊಗೊಂಡೆ. ಅದಾದಮೇಲೆ ಏನೇ ವನ್ಯಜೀವಿ ಇಶ್ಯೂ ಇದ್ದರೂ ಅಲ್ಲಿನ RFO ಆಗಲಿ DOF ಆಗಲಿ ತುಂಬ ಹತ್ರ, ಅಲ್ಲೇ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ರು. ಹಾಗಾಗಿ ಪ್ರತಿ ವನ್ಯಜೀವಿ ಏನಾರ ಇಶ್ಯೂ ಇದ್ದಾಗ ನನ್ನ ಕರೆಯೋರು. ಹಾಗಾಗಿ ನಾನು ತುಂಬ ಭದ್ರಾ ಬ್ಯಾಕ್ ವಾಟರ್ಸಲ್ಲಿ ನೈಟ್ ಒಬ್ಬರು ಆಂಥೋನಿ ಒಬ್ಬರಿದ್ರು, ಅವ್ರು ನೈಟ್ ಡ್ಯೂಟಿಗೆ ಹೋಗೋರು, ಗಸ್ತಿಗೆ ಹೋಗೋರು. ಅವರೊಟ್ಟಿಗೆ ಅವಾಗಿನ್ನೂ ಬ್ಯಾಚುಲರ್ ಇದ್ದೆ ನಾನು. ಹಾಗಾಗಿ ನಾನು ನೈಟ್ ಅವರೊಟ್ಟಿಗೆ ಸುಮಾರು ರಾತ್ರಿ ಕಳೆದಿದ್ದೀನಿ. ಅಲ್ಲಿನ ಬ್ಯಾಕ್ ವಾಟರು, ಅಲ್ಲಿನ ಫಿಷರ್ಮೆನ್ ಕಮ್ಯುನಿಟಿ, ಆಮೇಲೆ ಈ ಕಲ್ಬೇಟೆ ಆಡೋರು ಅಥವಾ ಮರನ ಕಡಿದ್ಬಿಟ್ಟು ಅಲ್ಲಿ ಬಿಡೋರನ್ನ ತುಂಬ ಹತ್ರದಿಂದ ನಾನು ಅವ್ರನ್ನ ನೋಡಿದ್ದೀನಿ, ಗಮನಿಸಿದ್ದೀನಿ. DFO ಅವಾಗಿದ್ದ ರವೀಂದ್ರ ಸರ್ ಇರ್ಬೋದು, ನೆಕ್ಸ್ಟ್ ಅವ್ರು ಬಂದು ಅವ್ರ ವೈಫ್ ಇರ್ಬೋದು. ಮೊನ್ನೆ ಸಹ ರವಿಕುಮಾರ್ ಸರ್ ಫೋನ್ ಮಾಡಿದರು, ರಿಟೈರ್ಡ್ ಆಗ್ಯಾರ ಅವರು, ಆಂಥೋನಿ. ಆಮೇಲೆ ಸುಮಾರು ಜನ ನಾಯಕು ಇವರೊಟ್ಟಿಗೆಲ್ಲ ಅದನ್ನು ಅವಾಗ ಜಾಸ್ತಿ ವೆಟರ್ನರಿ ಮಾಡೋಕ್ಕಿಂತ ಜಾಸ್ತಿ ವೈಲ್ಡ್ ಲೈಫಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ ನಾನು. ಹಾಗಾಗಿ ಅವಾಗಿದ್ದ ಸ್ಮಿತಾ ಬಿಜ್ಜೂರ್ ಮೇಡಮ್ಮು ಒಂದು ಆನೆ ಮರಿ ಪೋಸ್ಟ್ ಮಾರ್ಟಮ್ ಇತ್ತು. ನಾನು ತುಂಬ ಡೀಟೇಲಾಗಿ ಮಾಡಿದೆ ಪೋಸ್ಟ್ ಮಾರ್ಟಮ್. ಬೆಳಗ್ಗೆ 6 ಗಂಟೆ ಶೂಟ್ ಮಾಡಿದವನು ಸುಮಾರು ಸಂಜೆ ತನಕ ಮಾಡಿದೆ. ಅದು ನೋಡಿಬಿಟ್ಟು ದಿನಕ್ಕೆ ವನ್ಯಜೀವಿ ಬರಬಾರ್ದು ಅಂತ ಹೇಳಿದಾಗ ನಾನು ಅಪ್ಲೈ ಮಾಡಿದೆ. ಆವಾಗ ಭದ್ರಾ ಟೈಗರ್ ರಿಸರ್ವಲ್ಲಿ ಪೋಸ್ಟ್ ಇರಲಿಲ್ಲ. ಆಮೇಲೆ ಮೈಸೂರು ಝೂಗೆ ನನಗೆ 2009ರಲ್ಲಿ ಅವಕಾಶ ಸಿಕ್ತು. ನಾನು 2009 ಬಂದಾಗ ಅಕ್ಟೋಬರು, ಅದು ದಸರಾ ಟೈಮು. ಆವಾಗ ನನಗೆ ಮೈಸೂರು ಝೂ ವರ್ಕ್ ಮಾಡಿದ್ಮೇಲೆ ದಸರಾ ಇದಕ್ಕೆ ಡಾಕ್ಟರ್ ನಾಗರಾಜ್ ಅಂತ ಅವಾಗ ಅವರು ಇನ್ಚಾರ್ಜ್ ಆಗಿದ್ದರು, ಅಲ್ಲಿ ಹೋಗ್ತಾ ಇದ್ದೆ. ಇವೆಲ್ಲ ಆನೆಗಳು ಬರೋವು, ಒಂದು 14 ಆನೆ ಬರೋದು. ಆವಾಗ ಫಸ್ಟ್ ಟೈಮ್ ನಾನು ಅರ್ಜುನನ ಹೆಸರು ಕೇಳಿದೆ. ನಾನು ಅರ್ಜುನ ಅಂತೆ, ತುಂಬ ಪುಂಡಾನೆ ಅಂತೆ ಅಂತ. ಸೊ ನನಗೆ ಅದೇ ಆನೆ ಒಟ್ಟಿಗೆ ಒಂದು ದಿನ ವರ್ಕ್ ಮಾಡ್ತೀನಿ ಅಂತ ನನ್ನ ಕನಸು ಅಂದ್ಕೊಂಡಿರಲಿಲ್ಲ. 3 ವರ್ಷ ತುಂಬ ಚೆನ್ನಾಗಿ ನಾನು ಮೈಸೂರು ಝೂ ಇರಬೇಕಾದ್ರೆ 2010ರಲ್ಲಿ HD ಕೋಟೆಯಲ್ಲಿ ಒಂದು ಆನೆ ಅಲ್ಲಿ ಶುಂಠಿ ಬೆಳೀತಾರಲ್ಲಿ, ಅಲ್ಲಿ ಶುಂಠಿ ಬೆಳೆ ಏರಿಯಾದಲ್ಲಿ ಬೀಳ್ಬಿಟ್ಟಿತ್ತು. ಸೊ ನಾನು ತುಂಬ ಹೊಸಬ ಆವಾಗ. ನನಗೆ 2006ರಲ್ಲಿ 2003ರಲ್ಲಿ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಏನು ನಾನೇ ಒಂದು ಟ್ರ್ಯಾಂಕ್ವಲೈಸ್ ಮಾಡಿದ್ದೆ ಅಥವಾ ಇಮೊಬೈಸ್ ಮಾಡಿದ್ದೆ, ಅದು ಬಿಟ್ಟರೆ ನನಗೆ ಅನುಭವನೇ ಇರಲಿಲ್ಲ. ಸೊ ಬಟ್ ಅವಾಗ ಮನೋಜ್ ಕುಮಾರ್ನವರು ಅವರು ಫೋನ್ ಮಾಡಿ ಇಲ್ಲ ಪ್ರಯಾಗ್ನ ಕಳಿಸ್ಕೊಡಿ ಅಂತ. ನನಗೆ ನಿಜವಾಗ್ಲೂ ಲೈಕ್ ನಾನು ಹೊಸಬ, ನನಗೊಂದು ಓಪನ್ ಅವಕಾಶ ಕೊಡ್ತಿರಲ್ಲ ಅಂತ. ಅದಕ್ಕೆ ಮುಂಚೆ ಏನಾಯಿತು ಅಂದರೆ ಮೈಸೂರಿಗೆ ಆನೆ ಬಂದಿತ್ತು, 2 ಆನೆ. ಆವಾಗ ನಾನು ಒಂದು ಆನೆ ನಾಗರಾಜ್ ಸರ್ ಮತ್ತು ಅವ್ರ ಟೀಮ್ನ ಹ್ಯಾಂಡಲ್ ಮಾಡಿದ್ದು, ಇನ್ನೊಂದು ಆನೆ ನಾನು ಮತ್ತು ಖಾದ್ರಿ ಅಂತ, ಅವ್ರು ತುಂಬ ಸೀನಿಯರ್ ಡಾಕ್ಟ್ರು, ಅವರೊಟ್ಟಿಗಿದ್ದು ಅವ್ರು ನನಗೆ ಯಾವ ಥರ ಕೊಡಬೇಕು ಅಂತ ಸ್ವಲ್ಪ ಪ್ರಾಕ್ಟಿಕಲಾಗೆ ಆನೆ ಹೋಗ್ಬೇಕಾದ್ರೆ ಎಲ್ಲ ನನಗೆ ಹೇಳೋದ್ರಿಂದ ನನಗೂ ಅದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಮೈಸೂರು ಝೂಗೂ ಹೋದ್ಮೇಲಂತೂ ನಾವು ದಿನ ಮಧ್ಯಾಹ್ನ ನಾನು ಮತ್ತು ನಮ್ಮ ಕೊಲೀಗ್ ಧರ್ಮೇಶ್ ಶೆಟ್ಟಿ ಅಂತ ಈ ಫುಡ್ ಟ್ರಕ್ನ ಹಾಕ್ಬಿಟ್ಟು ಫುಡ್ ಟ್ರಕ್ಗೆ ನಾವು ಡಮ್ಮಿ ಇದರಲ್ಲಿ ಡಾಟ್ ಮಾಡ್ತಾಯಿದ್ವಿ, ನಾವು ಕರೆಕ್ಟ್ ಹೊಡಿಬೇಕು ಅಂತ. ಸೊ ಪ್ರಾಕ್ಟೀಸ್ ಇತ್ತು. ಆಮೇಲೆ ಮೈಸೂರು ಝೂಲಿ ಒಂದು ಸುಮಾರು ನಾವು ಗಾರ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳು ಡಾಟ್ ಮಾಡಿ ತುಂಬ ಅನುಭವ ಆಯಿತು. ಬಟ್ ನೀವು ಝೂ ಅಲ್ಲಿ ಮಾಡೋಕ್ಕೂ ನೀವು ಒಂದು ಓಪನ್ ಏರಿಯಾದಲ್ಲಿ ಮಾಡೋಕ್ಕೂ, ಎಸ್ಪೆಷಲಿ ಆನೆ ಅಂದ ಒಂದು ದೊಡ್ಡ ಪ್ರಾಣಿ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಫಸ್ಟ್ ದಿನ ಹೋಗ್ತೀವಿ, ಅದು ಆನೆ ನೀರು ಬಿಟ್ಟು ಬರ್ತಾನೆ ಇಲ್ಲ. ಬೆಳಗ್ಗೆ ಎಲ್ಲ ಅದು ನೀರು ಒಂದು ದೊಡ್ಡ ಪಾಂಡ್ ಅಂತ ಇತ್ತು, ಅದರಲ್ಲೇ ಇರೋದು. ಅದು ಗೊತ್ತಾಗ್ಬಿಟ್ಟಿದ್ದು ಮೋಸ್ಟ್ಲಿ ನಾವೆಲ್ಲ ಏನೋ ಮಾಡ್ತೀವಿ ಅಂತ. ಆ ದೊಡ್ಡ ಪಾಂಡಲ್ಲೇ ಅದು ಇರೋದು. ಸಂಜೆ ಹೊರ ಬರೋದು, 6 ಗಂಟೆ ಆದ ತಕ್ಷಣ ಅದು ಹೊರ ಬರೋದು. ಆ ಕೆರೆ ಬಿಟ್ಟು ಬರ್ತಾನೆ ಇರಲಿಲ್ಲ ಬೆಳಗ್ಗೆಲ್ಲ. ಒಂದಿನ ನೋಡಿದ್ವಿ, 2 ದಿನ ನೋಡಿದ್ವಿ. ಆಮೇಲೆ ಮಣಿಕಣ್ಣನ್ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ, ಅವರು ತೀರ್ಕೊಂಡ್ರು, ಆನೆಯೇ ಅಟ್ಯಾಕ್ ಮಾಡಿ ಅವರು ತೀರ್ಕೊಂಡ್ರು, ಅವರು ಬಂದಿರು. ಸೊ ಏನಪ್ಪ ಮಾಡೋದಿದು. ಆಮೇಲೆ ಅದು ದೀಪಾವಳಿ ಟೈಮ್ ಆ್ಯಕ್ಚುಲಿ ಅದು. ಸೊ ದೀಪಾವಳಿ ಹಬ್ಬ ಬಿಟ್ಬಿಟ್ಟು ಅಲ್ಲಿಗೆ ಜನ ಎಲ್ಲ ಬಂದು ಇವನಾರೋ ಹೊಸ ಹುಡುಗ ಬಂದಿದ್ದಾನೆ, ಏನೂ ಗೊತ್ತಿಲ್ಲ, ಬರೀ ಶೋ ಕೊಡ್ತಾನೆ. ನನಗೆ ಒಂಥರ ಏನು ಹಿಂಗೆ ಅರ್ಥ ಆಗಲ್ವಾ ಜನಕ್ಕೆ ಅನ್ಸೋದು. ಬಟ್ ನಮ್ಮ ಬಾಸ್ ಬಂದಿದ್ರು, ಅವ್ರ ಪಾಡಿ ಅವ್ರು ಮಾತಾಡ್ತಾರೆ, ಪ್ರಯಾಗ್ ಫೋಕಸ್ ಮಾಡೋದಿನ ಇದಕ್ಕೆ ಅಂತ. ನನಗೊಂದು ಅನುಭವ ತುಂಬ ಕಾಡೋದು ಅಂದರೆ, ನನಗೆ ಒಂದ್ಸರಿನಾಯಿತು, ಸಂಜೆ ಎಲ್ಲ ಮೀಡಿಯಾ ಬಂದುಬಿಟ್ಟಿದೆ, ಅಕ್ಕಪಕ್ಕ ಎಲ್ಲ ಫುಲ್ಲು ಜನ ಇದ್ದಾರೆ, ಬೈತಿದ್ದಾರೆ, ಇವ್ನು ಯಾವನು ಇನ್ನು ಮೀಸೆ ಬಂದಿಲ್ಲ ನೆಟ್ಟಿಗೆ, ಆನೆ ಹಿಡಿತಾರಂತೆ, 2 ದಿನ ಬರೀ ನಾಟಕ ಮಾಡ್ತಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರು ಅಂತ. ನಮ್ಮ ಸಾಹೇಬ್ರು ಏನಾಗಲ್ಲ, ಒಂದು ಅಟ್ಲೀಸ್ಟ್ ಒಂದು ಅವ್ರ ಸಮಾಧಾನಕ್ಕೋಸ್ಕರ ಆದರೂ ಆನೆ ಮೇಲೆ ಎತ್ಕೊಂಡು ಹೋಗು, ಆ ಕೆರೆಯಲ್ಲೂ ಸ್ವಲ್ಪ ಇದನ್ನ ಓಡಿಸ್ರಿ ಅಂತ.
ಹೋಗ್ತೀವಿ. ನಿಜವಾಗ್ಲೂ ಅವನಿಗೆ ನನ್ನ ಬೆನ್ನು ಅರಗದು ಸೊಂಟ ತನಕ ನೀರು ಬರ್ತಾ ಇದೆ. ಆಮೇಲೆ ಕೂತಿದ್ದೀನಿ. ಆ ಚಳಿ ಅಕ್ಟೋಬರ್ ಮೇಲೆ ಗೊತ್ತಾಗುತ್ತೆ ನೀವು, ಚಳಿಗಳದು ಸಂಜೆ 6 ಗಂಟೆಗೆ. ಅದು ನಮಗೆ ಆ ಅನುಭವವನ್ನು ಮರೆಯೋಕ್ಕಾಗಲ್ಲ. ಆನೆ ಮೇಲೆ ಕೂತ್ಕೊಂಡು ಇನ್ನೊಂದು ಆನೆ ಓಡಿಸೋದಿದೆಯಲ್ಲ, ನನಗೆ ಯಾವಾಗ ಹೊರ ಬರ್ತೀನಪ್ಪ ಅನ್ಸ್ಬಿಡೋದು ನನಗೆ. ಬಟ್ ನನ್ನ ಕೊಲೀಗ್ಸ್ ಇದ್ದ ಅವರೆಲ್ಲ ಏನಾಗಲ್ಲ ಸರ್, ಆರಾಮ ಧೈರ್ಯವಾಗಿರಿ, ನಾವೆಲ್ಲ ಇದ್ದೀವಿ ನಿಮಗೆ ಅಂತ. ಬಟ್ ಅವತ್ತು ನನಗೆ ನೈಟು ತುಂಬ ಒಂಥರ ಅವಮಾನ ಥರ ಆಯಿತು ನನಗೆ. ಅಂದರೆ ಏನು ನಮ್ಮ ಕಡೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಯಾನೇ ಈ ಥರ ಬರೀ ಕೆರೆಯಲ್ಲೇ ಇರುತ್ತಲ್ಲ, ಈ ಜನ ಬೇರೆ ಹಿಂಗೆ ಕೆಟ್ಟ ಹುಡುಗ ಮಾತಾಡ್ತಾರೆ ಆ ಟೈಮಲ್ಲಿ, ನೀವು ಬರಲ್ಲ, ಗನ್ ಕೊಟ್ಟು ಹೋಗು ನಾವೇ ಹೊಡಿತೀವಿ ಅಂತ. ನಾವತ್ತು ಸಂಜೆ ನಾನು ಸರಿಗೆ ಹೇಳಿದೆ, ಮನೋಜ್ ಕುಮಾರ್ ಸರಿಗೆ, ಸರ್ ನೀವು ಇದ್ಬಿಡಿ ಸರ್ ಇವತ್ತು, ಯಾಕೆಂದರೆ ನೀವು ಹೋದ ತಕ್ಷಣ ಏನಾಗುತ್ತೆ, ಮತ್ತು ಪೀಪಲ್ ವಿಲ್ ಬಿ ರಿಲ್ಯಾಕ್ಸ್, ಮತ್ತು ನಾಳೆ ಬೆಳಗ್ಗೆ ಬರೋ ತನಕ ಏನೂ ಮೂಮೆಂಟ್ ಆಗೋಲ್ಲ, ನೀವಿದ್ದರೆ ಸ್ವಲ್ಪ ಏನಾರ ಇಂಪ್ರೂವ್ ಆಗುತ್ತೆ ಕಂಡೀಷನ್ ಅಂದಾಗ ಅವರು ಅವತ್ತು ನೈಟ್ ಅವರೇ ನನ್ನೊಟ್ಟಿಗೆ ಐಬಿಲ್ ಉಳ್ಕೊಂಡು ಅಪ್ಡೇಟ್ ತಂದಿದ್ರು ಏನಾಗ್ತದೆ ಅನಿಮಲ್ ಮೂಮೆಂಟು ಅಂತ. ಸೊ ಬೆಳಗ್ಗೆ ನಮಗೆ ಒಂದು 5:30 6 ಗಂಟೆ 5 ಗಂಟೆ ಕಾಣುತ್ತೆ ಫೋನ್ ಬಂತು, ಅದು ಹೊರಗೆ ಬಂದಿದೆ, ಕಾಣ್ತಾ ಇದೆ ಅಂತ. ನಾವು ತಕ್ಷಣ ನಾನು ಮತ್ತು ಮನೋಜ್ ಕುಮಾರ್ ಸರು ತಕ್ಷಣ ಹೋದ್ವಿ. ಒಂದು ಸುಮಾರು 6-6:15 ಅದು ಒಂದು ಶುಂಠಿ ಇದರಲ್ಲಿತ್ತು. ಸೊ ನಂದು ಫಸ್ಟು ಇಂಡಿಪೆಂಡೆಂಟ್ ಆನೆ ಹಿಡಿದ ಅನುಭವ ಅಂದರೆ ಅವಾಗಿತ್ತು. ನನ್ನ ಕೈ ಒಂಥರ ಫಸ್ಟು ನಡೀತಾ ಇತ್ತು. ಅಂದರೆ ಅಂಥ ದೈತ್ಯ ಆಕಾರದ ಆನೆ, ಟಸ್ಕರ್ ಅದು ಆ್ಯಕ್ಚುಲಿ. ಅದ್ರ ಮುಂದೆ ನಾವು ಸಣ್ಣಗೆ ಹಾಕೊಂಡಿದ್ದು, ಮತ್ತು ಸುಮಾರು ಜನ ಅಷ್ಟರಲ್ಲಿ ಜನ ಬಂದರು. ಒಂದು 7 ಗಂಟೆ ಅಷ್ಟರಲ್ಲಿ ಜನ ಸೇರ್ಕೊಂಡ್ಬಿಟ್ಟಿದ್ರು ನನಗೆ. ಸೊ ಫಸ್ಟು ಡಾರ್ಟ್ ಮಾಡಿದೆ, ಇವರು ಜನ ತುಂಬ ಕೂಗ್ಬಿಟ್ರು. ಏನಾಗುತ್ತೆ, ಡಾರ್ಟ್ ಮಾಡಿ ಆ ಮಿನಿ ಸೆಕೆಂಡ್ ಅಥವಾ ಮೈಕ್ರೋ ಸೆಕೆಂಡಲ್ಲಿ ಸೌಂಡ್ ಆಯಿತು ಅಂದರೆ ಅದು ತಿರುಗತ್ತಲ್ಲ. ಸೊ ತಿರುಗ್ತು, ಅದು ಟಚ್ ಆಗಿ ಕ್ರಾಸ್ ಆಯಿತು. ಅಂದರೆ ಅದಕ್ಕೆ ಫುಲ್ ಇದಾಗಲಿಲ್ಲ, ಅದು ಮಿಸ್ ಆಯಿತು. ಸೊ ಇನ್ನೂ ಒಂಥರ ಎಲ್ಲ ನೀನು ಬರ್ಲಾಕಣ ನನಗೆ ಅಂತ ಇನ್ನೂ ಅವಮಾನ ಆಯಿತು. ಬಟ್ ಅದು ಓಡ್ತು, ಪೇಯ್ನಿಗೆ ಹೊಡೆದಿದ್ದು ಪೇಯ್ನಿಗೆ ಇದೆಯಲ್ಲ ಅದು ಓಡ್ತು. ಆಮೇಲೆ ಇದಕ್ಕಿಂತ 2 ಡಾರ್ಟ್ ಅವಾಗ ನಂಗೆ ಕೊಟ್ಟಿದ್ದೆ, 2 ಡಾರ್ಟ್ ಅವಾಗ. 2ನೇ ಡಾರ್ಟು ಮ್ಯಾಟ್ರ್ ಆಫ್ ಲೈಫ್ ಆ್ಯಂಡ್ ಡೆತ್ ಫಾರ್ ಮೀ ಇನ್ ದ ಸೆನ್ಸ್ ಕರಿಯರ್ ವೈಸಲ್ಲಿ. ಆಮೇಲೆ ಹೊಸಬಾಣ ಒಂದು ಇದು ಬೇರೆ ಇತ್ತು. ಸೊ ಸರಿಗೆ ಹೇಳಿ, ಸರ್ ತಾಕಿದೆ ಸರ್, ಬಟ್ ಅದು ಮಿಸ್ ಅದೇ ಡೈವರ್ಟ್ ಆಗಿದೆ, ಅದು ಹೋಗಿಲ್ಲ ಅಂತ ಕಾಣುತ್ತೆ, ಸ್ವಲ್ಪ ಹೋಗಿರ್ಬೋದು ಅಂತ, ವೆಯ್ಟ್ ಮಾಡಿ ಅಂತ ಚೇಂಜ್ ಮಾಡ್ತಾಯಿದ್ವಿ. ಇವತ್ತು ನಾನು ಆ ಹುಡುಗನ ತುಂಬ ನೆನೆಸ್ತೀನಿ. ಅವನು ಟ್ರೈಬಲ್ ಹುಡುಗ, ಅವನು PCP ವಾಚರ್ ಅಂತ ಹೇಳ್ತೀವಿ. ಅದು ಮಳೆ ಬಂದಿತ್ತು ಆ್ಯಕ್ಚುಲಿ. ಅವಾಗ ಏನಾಯಿತು, ಆನೆ ಅದಕ್ಕೆ ಒಂದು ಕಣ್ಣು ಕಾಣ್ತಾ ಇರಲಿಲ್ಲ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ನಿಂತ್ಕೊಂತು, ತಿರುಗಿಬಿಟ್ಟು ಅಟ್ಯಾಕ್ ಮಾಡಿತು. ಸೊ ನಾವು ಬಿದ್ದು ಅಂತ ಓಡೋಕ್ಕೆ ಶುರು ಮಾಡಿದ್ವಿ. ಜಾರ್ಬಿಟ್ಟು ನಾನು ಬಿದ್ದುಬಿಟ್ಟೆ, ಗನ್ ಬಿಸಾಕ್ಬಿಟ್ಟು ಮುಂದ್ಗಡೆ ಬಿದ್ದಾಗ ಗನ್ ಮುಂದೋಯ್ತು. ಆ ಹುಡುಗ ಪಾಪ ಗನ್ನೂ ಎತ್ಕೊಂಡು, ನಾನು ಒಂದು ಕೈಯಲ್ಲಿ ನನ್ನ ಈ ಫಿಲಮಲ್ಲಿ ತೋರಿಸ್ತಾರಲ್ಲ ಒಂದು ಇದು ಮಾಡಿಕೊಂಡು, ನಾನು ಸತ್ಯ ಅಂದ್ಕೊಂಡೆ ಆ್ಯಕ್ಚುಲಿ. ಅವತ್ತು ನನಗೆ ಅನ್ಸಿದ ಮಟ್ಟಿಗೆ ಅವತ್ತು ನನ್ನ ಲೈಫ್ ಕೊನೆ ದಿನ ಇದು ಅಂತ ನಾನು ಸುಮ್ಮನೆ ಸರೆಂಡರ್ ಆಗ್ಬಿಟ್ಟೆ ನಾನು ಆ ಕೊಚ್ಚೆಯಲ್ಲಿ. ಅದು ಯಾವ ಮಾಯದಲ್ಲಿ ಅವನು ಪಾಪ ಬಂದು ನನ್ನ ಒಂದು ಗನ್ನನ್ನು ಹಿಡ್ಕೊಂಡಿದ್ದೇನೆ, ಹಂಗೆ ತಗೊಂಡು ಹೆಂಗೂ ಹೋದ್ವಿ. ಅಷ್ಟರಲ್ಲಿ ಇವರೆಲ್ಲ ಶೂಟ್ ಮಾಡಿದ್ರು ಏರಲ್ಲಿ. ಅದು ಟರ್ನ್ ಆಯಿತು. 10 ನಿಮಿಷ ತಡ್ಕೊಂಡು ಬಾಯಿ ಹೆಂಗಾಯ್ತು ಅಂದರೆ ನನ್ನ ಜೀವ ಭಯ ಬಂದಾಗಿತ್ತು ನನಗೆ ಆ ಟೈಮಲ್ಲಿ. ಅವತ್ತು ಅನಿಸ್ತು ನನಗೆ ವನ್ಯಜೀವಿ ಅನ್ನೋದು ತಮಾಷೆ ಮಾತಲ್ಲ, ಇದು ಪ್ರಾಣ ಹೋಗೋವಂಥ ಸಂದರ್ಭ ಬಂದ್ಬಿಡುತ್ತೆ ಅಂತ ಎಲ್ಲ. ನನಗೆ ಅಷ್ಟರಲ್ಲಿ ವಾಕಿಯಲ್ಲಿ ಏನಾಗಲ್ಲ, ಬೇರೆ ಆನೆಲ್ಲ ಬರ್ತಾ ಇದ್ದಾವೆ, ಟೈಮ್ ತೊಗೊಂಡು ಡಾರ್ಟ್ ಮಾಡಿ ಎರಡನೇದಂದರು. ಟೈಮ್ ತೊಗೊಂಡು ನೀರು ಕುಡಿಸ್ತು, ಟೈಮ್ ತೊಗೊಂಡೆ. ಆಮೇಲೆ ನೋಡಿದಾಗ ನಿಂತ್ಕೊಂಡಿತ್ತು. ನನಗೊಂದು ಐಡಿಯಾ ಅಷ್ಟೇ ಬಂದಿತ್ತು, ಈ ಕಡೆ ಕಣ್ಣು ಕಾಣ್ತಾ ಇಲ್ಲ, ಬಲಗಡೆ ಕಣ್ಣು ಕಾಣಲ್ಲ ಅಂತ. ಸೊ ಅದನ್ನು ನಾವು ಬಿಟ್ಟು ಅಡ್ವಾಂಟೇಜ್ ಟರ್ನ್ ಮಾಡಿ ಹತ್ರ ಹೋಗಿ, ಆಲ್ಮೋಸ್ಟ್ ನಿಯರ್ ಹತ್ರ ಹೋಗಿ, ಸರಿ ಯಾವುದೇ ಕಾರಣಕ್ಕೂ ಜನನ ಅಷ್ಟರಲ್ಲಿ ಪೊಲೀಸೆಲ್ಲ ಬಂದು ಜನನೆಲ್ಲ ಅವಾಯ್ಡ್ ಮಾಡಿದರು, ಯಾರು ಬರಬಾರ್ದ ಕಡೆ ಅಂತ. ಎಷ್ಟೆಲ್ಲ ಒಂದು 8:30 ಆಗಿತ್ತು. ಸೊ ನಿಜವಾಗ್ಲೂ ಆ ಅನುಭವ ಇದೆಯಲ್ಲ, ಲೈಕ್ ಫಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಮನಸ್ಸು ಬ್ಲ್ಯಾಂಕ್ ಆಗುತ್ತೆ. ಎಲ್ಲ ನಿಮಗೇನು ಕೆಲಸದೇ ಅಲ್ಲ, ಲೈಕ್ ಒಂಥರ ಜನಸ್ಥರ ಆಗ್ತೀರ. ಆವಾಗ ಕರೆಕ್ಟಾಗಿ ಗುರಿ ಇಟ್ಕೊಂಡು ನೋಡಿದೆ, 3 ನಿಮಿಷ 58 ಸೆಕೆಂಡಿಗೆ ಆನೆ ದಪ್ಪ ಅಂತ ಬಿತ್ತು. ಅದು ನನ್ನ ಜೀವನದ ಫಸ್ಟು ಆನೆನ ಇಂಡಿಪೆಂಡೆಂಟಾಗಿ ಹಿಡಿದಿದ್ದು. ಅಷ್ಟರಲ್ಲಿ ಬೇರೆ ಆನೆ, ಅರ್ಜುನ ಎಲ್ಲ ಬಂತು. ಲೈಕ್ ಆ ಫೋಟೋ ತುಂಬ ವೈರಲ್ ಆಯಿತು. ಎಲ್ಲ ಟಿ ವಿಯವರು ಬಂದ್ಬಿಟ್ಟು ಅದನ್ನು ಕವರ್ ಮಾಡಿದ್ರು 2010. ಅದು ಈಗಲೂ ಸಹ ನನ್ನ ಲೈಫಲ್ಲಿ ಮರೆಯಲಾದಂಥ ಒಂದಿದು. ಅಷ್ಟು ಅವಮಾನ ಅಪಮಾನ ಎಲ್ಲ ಆದರೂ ಸಹ ನನ್ನ ಬಾಸ್ ಹೇಳಿದರು, ಏನೇ ಅಂದರೂ ನಿನಗಲ್ಲ, ಅದು ಅವರು ಫ್ರಸ್ಟ್ರೇಷನ್ ಮಾತಾಡ್ತಿದ್ದಾರೆ. ಅವಾಗ ಅರ್ಥ ಆಯಿತು, ಜನ ಮಾತಾಡ್ತಾರೆ, ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ಲೇಬೇಕು ಅಂತ. ಅಲ್ಲಿಂದ ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದೀನಿ. ಟೈಗರ್ ಆಗಲಿ, ಲೆಪರ್ಡ್ ಆಗಲಿ, ಕರಡಿ ಆಗಲಿ, ಎಲ್ಲ ಅನಿಮಲ್ನ ಒಂದು ಟೀಮ್ ಮಾಡಿಕೊಂಡು ಹಿಡ್ದಿದ್ದೀವಿ. ಅದು ನನ್ನ ವೃತ್ತಿಯಲ್ಲಿ ಆಗಿರುವಂತಹ
ಒಂದು ಬೆಳವಣಿಗೆ ನನಗೆ.